ನಮಸ್ಕಾರ ವೀಕ್ಷಕರೇ, ಎಂಎಂಕೆ ಟಿವಿ ಕನ್ನಡಗೆ ಸ್ವಾಗತ. ಮಾನವ ಹಕ್ಕುಗಳ ವೇದಿಕೆ ವತಿಯಿಂದ ನೂತನ ಪದಾಧಿಕಾರಿಗಳ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸರ್ ನಮಸ್ತೆ. ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀರಾ. ಸೊ ಮುಂದೆ ಯಾವ ರೀತಿಯಾದಂಥ ಜವಾಬ್ದಾರಿಗಳನ್ನು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಮಾನವ ಹಕ್ಕುಗಳ ವೇದಿಕೆಯಿಂದ ಮುನ್ರಾಜ್ ಅವರು ನಮಗೆ ಉಪಾಧ್ಯಕ್ಷರ ಪೋಸ್ಟ್ ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆ ಪೋಸ್ಟನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಮತ್ತು ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲ ನಿಭಾಯಿಸಿಕೊಂಡು ಮುಂದೆ ಹೋಗ್ತೀನಿ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಧನ್ಯವಾದ ಸರ್. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆಆರ್ ಮುನ್ರಾಜು ಅವರು, ನೂತನವಾಗಿ ಆಯ್ಕೆಯಾದ ರಾಜ್ಯ ಉಪಾಧ್ಯಕ್ಷರಾದ ಆನಂದ್ ಕೆ, ಉಪಾಧ್ಯಕ್ಷರಾದ ಮುನಿಕೃಷ್ಣ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ನರಸಿಂಹ ಅವರಿಗೆ ಅಭಿನಂದನೆ ಸಲ್ಲಿಸಿ ಗುರುತಿನ ಚೀಟಿಯನ್ನು ವಿತರಿಸಿದರು. ಹೊಸ ಆಯ್ಕೆ ಮಾಡ್ತಾ ಇದ್ದೀನಿ. ನಾನು ಮಾನವ ಹಕ್ಕುಗಳ ವೇದಿಕೆ ರಾಜ್ಯಾಧ್ಯಕ್ಷರು ಮುನ್ರಾಜ್ ಅಂತ ಮಾತಾಡೋದು. ನಮಗೆ ಸಂಘಟನೆಗೆ ಬಲಿಷ್ಠವಾಗಿ ಇರಬೇಕಂತಂದ್ಬಿಟ್ಟು ಹಳೆಗಳನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಹೊಸ ಥರ ಮಾಡೋಣ, ಜನಗಳಿಗೆ ಅವೇರ್ನೆಸ್ ಮಾಡೋಣ, ಗೌರ್ಮೆಂಟಿಂದ ಏನೇನು ಕೆಲಸಗಳು ಬರುತ್ತೋ, ಸವಲತ್ತುಗಳು ಬರುತ್ತೋ, ನಾನು ರಾಜ್ಯ ಸಮಿತಿಯಿಂದ ಅವರೆಲ್ಲ ಓಡಾಡಿ ಜನಗಳಿಗೆ ಅನುಕೂಲ ಮಾಡಲಿ ಅಂತಂದ್ಬಿಟ್ಟು ನಮ್ಮ 3 ಜನಕ್ಕೋಸ್ಕರವಾಗಿ ಹೊಸ ಸಂಘಟನೆಯಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ. ಪೋಸ್ಟಿಂಗು ಚೇಂಜ್ ಮಾಡಿಕೊಂಡು ಹೊಸಬರಿಗೆ ಅವಕಾಶ ಮಾಡ್ತಾಯಿದ್ದೀನಿ. ರಾಜ್ಯ ಸಮಿತಿಯಿಂದ ಮುನಿಕೃಷ್ಣ ಅವ್ರನ್ನ ರಾಜ್ಯ ಉಪಾಧ್ಯಕ್ಷರಾಗಿ ಮಾಡಿದ್ದೀನಿ. ಆನಂದ್ ಕುಮಾರ್ ಅವ್ರನ್ನ ಹೊಸ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀನಿ ರಾಜ್ಯ ಸಮಿತಿಗೆ. ರಾಜ್ಯ ಸಮಿತಿಯಲ್ಲಿ ನರಸಿಂಹನವ್ರನ್ನ ಸಂಘಟನೆ ಕಾರ್ಯದರ್ಶಿ. ಸಂಘಟನೆ ಅಂದರೆ ಎಲ್ಲರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಮಾಡೋದಕ್ಕೋಸ್ಕರವಾಗಿ ಜನಗಳಿಗೆ ಗೊತ್ತಾಗಲಿ ನಮ್ಮ ಸಂಘಟನೆ ಇದೆ, ಕುಂದುಕೊರತೆಗಳು ಏನೇ ಪ್ರಾಬ್ಲಮ್ ಇದ್ದರೂ ನಾವು ಹೋಗಿ ಸ್ಪಂದಿಸ್ತೀರಿ. ಕಾನೂನುಬದ್ಧವಾಗಿ ಅರ್ಜಿಗಳು ಕೊಟ್ಟಿರ್ತಾರೆ, ಕೆಲಸಗಳು ಮಾಡಲ್ಲ. ತಾಲೂಕು ಆಫೀಸ್ಗಳಲ್ಲಿ, ಪಂಚಾಯತಿಗಳಲ್ಲಿ ಎಲ್ಲ ಕರಪ್ಷನ್ಗಳು ನಡೀತಾ ಇದೆ. ಕಾನೂನು ಬಗ್ಗೆ ಏನೇ ಹೇಳಿದ್ರು ಭಯಪಡ್ತಾರೆ. ಎಲ್ಲೋದ್ರು ಲಂಚ ಕೇಳ್ತಾರೆ. ಪಾಪ ಅವರು ಕೆಲಸಗಳು ರಜೆ ಮಾಡಿ ಬಂದಿರ್ತಾರೆ. ಖಾತೆ 40 ದಿನದಲ್ಲಿ ಖಾತೆ ಹಾಕ್ಬೇಕಂತಿರುತ್ತೆ, ಮಾಡಲ್ಲ. ಅರ್ಜಿ ಕೊಡ್ತಾರೆ, ದುಡ್ಡು ಕೊಟ್ಟರೆ ಫೈಲ್ ಮುಟ್ಟೋದು. ಆ ಥರವನ್ನು ನಮ್ಮ ಸಂಘಟನೆಗೆ ಬಂದರೆ, ನಮ್ಮ ರಾಜ್ಯ ಸಮಿತಿಯವ್ರು ಯಾರೇ ಬಂದರೂ ಹೋಗಿ ನುಗ್ಗಿ ಈ ಥರ ಮಾಡಿರಿ, ನಿಮ್ಗೆ ಯಾಕೆ ಈ ಥರ ಅವೇರ್ನೆಸ್ ಇದೆ, ಈ ಥರ ಟೈಮ್ ಇದೆ, ಡೀಡ್ ಇದೆ, EC ಬೇಕು, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ನಮ್ಮ ಸಂಘಟನೆ ಪರವಾಗಿ ನಾನು ಎಲ್ಲ ಸದಾ ಸಿದ್ಧವಾಗಿರ್ತೀನಿ. ನಮ್ಮ ರಾಜ್ಯ ಸಮಿತಿಯಿಂದ ಆನಂದ್ ಕುಮಾರ್ ಅವರು, ಮುನಿಕೃಷ್ಣ ಅವರು, ನಾರಾಯಣ ಸ್ವಾಮಿ ಅವರು ಸದಾ ನಮ್ಮ ರಾಜ್ಯ ಸಮಿತಿಯಿಂದ ಎಲ್ಲ ಓಡಾಡೋಕ್ಕೆ ಅವರಿಗೆ ಅನುಕೂಲವಾಗಿ ಓಡಾಡೋಕ್ಕೆ ಅವ್ರಿಗೆ ID ಕಾರ್ಡು, ಹೊಸ ID ಕಾರ್ಡನ್ನು ಸಂಘಟನೆಯಲ್ಲಿ ಚೇಂಜ್ ಮಾಡಿ ಹಳೆಗಳನ್ನೆಲ್ಲ ಕಿತ್ತಾಕಿ ಬೇರೆ ಪೋಸ್ಟಿಂಗ್ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ ಮುನ್ರಾಜು ಅವರು, ಸಮಾಜದಲ್ಲಿ ಮಾನವ ಹಕ್ಕುಗಳ ವೇದಿಕೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ರಾಜ್ಯಾದ್ಯಂತ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸುವುದರ ಜೊತೆಗೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಹರಿಸಲು ವೇದಿಕೆ ಮುಂದಾಗಲಿದೆ ಎಂದು ತಿಳಿಸಿದರು. ಇನ್ನು ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ರಾಜ್ಯದ ವಿವಿಧ ಶಾಲೆಗಳಲ್ಲಿ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಯುವಕರಿಗೆ ಹಾಗೂ ಪ್ರತಿಯೊಬ್ಬ ನಾಗರಿಕರಿಗೂ ಮಾನವ ಹಕ್ಕುಗಳ ವೇದಿಕೆ ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಮಾತನಾಡಿ, ತಮ್ಮ ಮೇಲೆ ನೀಡಿರುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸುವುದಾಗಿ ಭರವಸೆಯನ್ನು ನೀಡಿದರು. ಒಟ್ಟಾರೆ ಈ ಕಾರ್ಯಕ್ರಮ ಮಾನವ ಹಕ್ಕುಗಳ ಹೋರಾಟಕ್ಕೆ ಮತ್ತಷ್ಟು ಬಲ ನೀಡಿದಂತಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ MMK ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಆರ್ ಮುನ್ರಾಜ್ ಅವರಿಗೆ ತುಂಬ ಧನ್ಯವಾದ ತಿಳಿಸುತ್ತೇನೆ. ಮತ್ತು ನಮಗೆ ಏನು ಮಾನವಾಧಿಕಾರ ವೇದಿಕೆಯಿಂದ ನಮಗೆ ಉಪಾಧ್ಯಕ್ಷರಾಗಿ ಪೋಸ್ಟ್ ಕೊಟ್ಟಿದ್ದಾರೆ, ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಮತ್ತು ಬರುವ 135ನೇ ಅಂಬೇಡ್ಕರ್ ಸಾಹೇಬ್ ಅವರು ಜಯಂತ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಮಾಡಬೇಕಂತ ಎಲ್ಲರೂ ಹಮ್ಮಿಕೊಂಡಿದ್ದೀವಿ. ಅಷ್ಟೇ. ಸ್ವಲ್ಪ ಏನಿವತ್ತು ನಮಗೆ ಮಾನವ ಹಕ್ಕುಗಳಿಂದ ವೇದಿಕೆಯಿಂದ ನಮ್ಮನ್ನೆಲ್ಲ ಎಲ್ಲೋ ಇದ್ದವ್ರನ್ನ ಗುರುತಿಸಿ ಇವತ್ತು ನಮ್ಮ ಸಂಘಟನೆಗೆ ಅವರ ಸಂಘಟನೆಗೆ ಪರಿವರ್ತನೆ ಮಾಡಿ ನಮ್ಮ ಮುನಿರಾಜನವರು ಇವತ್ತು ನೀವು ಒಳ್ಳೆ ಕೆಲಸ ಮಾಡ್ತೀರಾ, ನೀನು ಎಲ್ಲಿ ಇದು ಮಾಡೋಕ್ಕೆ ಬರ, ನೀನು ಬಂದು ನಮ್ಮ ಸಂಘಟನೆಗೆ ಸೇರೋ 4 ಜನರಿಗೆ, ನಮ್ಮ ದಲಿತರಿಗಾಗಲಿ ಮತ್ತು ಇನ್ನೊಬ್ಬರಿಗಾಗಲಿ ಕೆಲವು ಅನ್ಯಾಯಗಳು ನಡೀತದೆ. ನಮ್ಮ ಮುನಿರಾಜನ ಹೇಳ್ತಿರುವಾಗ ಹಲವಾರು ಕಡೆ ಈ ಪಂಚಾಯಿತಿ ಆಗ್ಬೋದು, ನಾರ್ ಕಚೇರಿ ಆಗ್ಬೋದು, ಮತ್ತು ತಾಲೂಕು ಆಫೀಸು ಆಗ್ಬೋದು, ಮತ್ತು ಪೊಲೀಸ್ ಇಲಾಖೆ ಆಗ್ಬೋದು,
ಎಲ್ಲ ಇಲಾಖೆಯಲ್ಲಿ ಅನ್ಯಾಯ ನಡೀತಿದೆ. ಕೆಲವು ಭ್ರಷ್ಟ ಅಧಿಕಾರಿಗಳಿಂದನೇ ಸುಮಾರು ಬಡಪಾಯಿಗಳಿಗೆ ಏನು ಸಾಮಾನ್ಯದಲ್ಲಿ ಜನಸಾಮಾನ್ಯದಲ್ಲಿ ಯಾವುದೇ ಏನೊಂದು ಧಕ್ಕೆ ಆಗ್ತಾ ಇದೆ. ಧಕ್ಕೆ ಇದರಲ್ಲಿ ಅದರಿಂದ ನಮಗೆ ಈ ಥರ ಆಗಬಾರ್ದು, ಈ ಥರ ಮಾಡಬಾರ್ದು, ಅದಕ್ಕೆ ಒಂದು ಕಡಿವಾಣ ಕಟ್ಟಬೇಕು ಅಂತಂದ್ಬಿಟ್ಟು ಇವತ್ತು ನಮಗೆ ರಾಜ್ಯ ಸಮಿತಿಯಲ್ಲಿ ನನಗೆ ಒಂದು ಸಂಘಟನೆ ಕಾರ್ಯಾಧ್ಯಕ್ಷರಿಗೆ ಕೊಟ್ಟಿದ್ದಾರೆ ನಮ್ಮ ಮುನಿರಾಜನವರು. ಅವರು ಕೊಟ್ಟಿರೋಂಥ ಸಂಘಟನೆಯಲ್ಲಿ ನಾನು ಕೆಲವ್ರನ್ನ ಮಾತನಾಡಿ ಅವ್ರಿಗೂ ನಮ್ಮ ಸಂಘಟನೆಗೆ ಸೇರಲ್ಲ ಅಂತ ಹೇಳಿ ಅವ್ರನ್ನ ಕರೆದು ತಂದು ಅವ್ರಿಗೂ ಒಂದು ತಿದ್ದು ಬುದ್ಧಿ ಹೇಳಿ ನಮ್ಮ ಸಂಘಟನೆಗೆ ಕೆಲವು ನಮ್ಮ ಹಾಳಾಗಿರೋ ಹುಡುಗನೆಲ್ಲ ಬಂದು ಈ ಥರ ಸಂಘಟನೆಗೆ ಸೇರಿ ಕೆಲವರಿಗೆ ಅರಿವೇಶ್ ಮುಟ್ಟಿ ಅಂತ ನಾವು ತಮ್ಮ ಕಾರ್ಯಕ್ರಮವನ್ನು ನಾನು ಮುಂದಿನಲ್ಲಿ ಮಾಡೇ ಮಾಡ್ತೀನಿ.